ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯ್ರೆ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ನಾವು ಭೃಂಗರಾಜ ಎಕ್ಲಿಪ್ಟಾ ಆಲ್ವಾ ಈ ಗಿಡದ ಬಗ್ಗೆ ಮಾತಾಡಲಿಕ್ಕೆ. ಭೃಂಗರಾಜ ಸಾಮಾನ್ಯವಾಗಿ ನಾವು ಇದನ್ನ ಕನ್ನಡದಲ್ಲಿ ಗರಗ ಅಂತೇಳಿ ಹೇಳಿ ಕರಿತೀವಿ. ಇದು ಸರ್ವೇ ಸಾಮಾನ್ಯವಾಗಿ ಕೋಸ್ಟಲ್ ಬೆಲ್ಟ್ನ ಎಲ್ಲ ಕಡೆಗಳಲ್ಲಿ ಮಳೆಗಾಲದಲ್ಲಿ ಬೆಳೆಯುವಂತಹ ಒಂದು ಉತ್ತಮವಾದ ಒಂದು ಔಷಧೀಯ ಸಸ್ಯವಾಗಿದೆ. ಇದನ್ನ ನಾವು ನೀವು ಪ್ರಾಯಶಃ ಹೆಚ್ಚಿನವರು ಕೇಳಿರ್ಬೇಕು, ನೀಲಭೃಂಗಾದಿ ತೈಲ ಅಥವಾ ಭೃಂಗಾಮಲಕ ತೈಲ ಅಂತ ಹೇಳಿ. ಅದರಲ್ಲಿ ಮೇನ್ ಆಗಿರುವಂಥದ್ದು ಈ ಒಂದು ಭೃಂಗರಾಜ ಗಿಡ. ಇದನ್ನ ಕೇಶ್ಯ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕೇಶ ಹೇರ್ ಅನ್ನ ಒಂದು ಪುಷ್ಟೀಕರಿಸುವಂತಹ ಒಂದು ಸ್ಟ್ರೆಂಥನಿಂಗ್ ಮಾಡುವಂತಹ ಒಂದು ಪ್ಲಾಂಟ್ ಈ ಒಂದು ಭೃಂಗರಾಜ ಗಿಡವಾಗಿದೆ. ಇದನ್ನ ಸಾಮಾನ್ಯವಾಗಿ ಆಯಿಲ್ ರೂಪದಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಎಕ್ಸ್ಟರ್ನಲಿ ಯೂಸ್ ಮಾಡಿದೆ. ಅದೇ ರೀತಿಯಲ್ಲಿ ಇಂಟರ್ನಲಿಯೂ ಸಹ ನಾವು ಇದನ್ನ ಯೂಸ್ ಮಾಡ್ತೀವಿ. ಭೃಂಗರಾಜ ಆಸವ ಆ ರೀತಿಯಲ್ಲಿ ಹಲವಾರು ಔಷಧಿಗಳು ಅವೈಲೇಬಿಲಿಟಿ ಇದೆ ಮಾರ್ಕೆಟ್ನಲ್ಲಿ. ಉತ್ತಮವಾದಂತಹ ಒಂದು ಲಿವರ್ ಡಿಟಾಕ್ಸಿಫೈಯರ್ ಸಹ ಈ ಭೃಂಗರಾಜ ಒಂದು ಗುಣವನ್ನು ಹೊಂದಿದೆ. ಅದಲ್ಲದೆ ಈ ಭೃಂಗರಾಜವನ್ನ ಸಾಮಾನ್ಯವಾಗಿ ನಾವು ತಂಬುಳಿ ರೀತಿಯಲ್ಲಿ ಸಹ ಯೂಸ್ ಮಾಡೋದು ಬಹಳಷ್ಟು ಸರ್ವೇ ಸಾಮಾನ್ಯವಾಗಿದೆ. ಅದಲ್ಲದೆ ಈ ಭೃಂಗರಾಜವನ್ನ ಒಂದು 2 ಡ್ರಾಪ್ಸ್ ರಸವನ್ನ, ಭೃಂಗರಾಜ ಎಲೆಯ ರಸವನ್ನ ಮೂಗಿನಲ್ಲಿ ಹಾಕೋ. ತುಂಬಾ ತೀಕ್ಷ್ಣ, ತುಂಬಾ ಉರಿ ಬರ್ತದೆ. ಬಟ್ ಈ ಮೈಗ್ರೇನ್, ಕಫದ ಒಂದು ಸಮಸ್ಯೆ ಇದ್ದು ಮೈಗ್ರೇನ್ ಸಮಸ್ಯೆ ಇದ್ದವರಿಗೆ ಈ ಭೃಂಗರಾಜದ ನಸ್ಯ ಅನ್ನುವಂಥದ್ದು ಬಹಳಷ್ಟು ಸಹಕಾರಿಯಾಗುತ್ತೆ. ಪದೇ ಪದೇ ಬೆಳಗ್ಗಿನ ತಲೆನೋವು ಇದ್ದವರಲ್ಲೂ ಸಹ ಈ ಭೃಂಗರಾಜ ರಸದ ಒಂದು ರಸವನ್ನ 2 ಡ್ರಾಪ್ಸ್ ಮೂಗಿನಲ್ಲಿ ಹಾಕೋದ್ರ ಮುಖೇನ ಅದರಿಂದ ನಿವೃತ್ತಿ ಹೊಂದಲಿಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಭೃಂಗರಾಜ ಗಿಡವನ್ನು ಹಾಕಿ ಇದನ್ನ ಪ್ರತಿನಿತ್ಯ ಯೂಸ್ ಮಾಡಿ ಉತ್ತಮವಾದ ಕೇಶವನ್ನು ಪಡೆಯಬಹುದು, ಉತ್ತಮವಾದ ಆರೋಗ್ಯವನ್ನು ಸಹ ಪಡೆಯಬಹುದು. ಧನ್ಯವಾದ.